ನಾವೆಲ್ಲ ಕಲ್ಲನ್ನ ನೋಡಿದೀವಿ, ಪರ್ವತವನ್ನು ನೋಡಿದೀವಿ, ಒಣಗಿರೋ ಎಲೆನ ನೋಡಿದೀವಿ, ಹಸಿರಾಗಿರೋ ಮರವನ್ನು ಕೂಡ ನೋಡಿದೀವಿ. ನಿಮಗ್ ಗೊತ್ತಾ, ಕಲ್ಲಿನ ಅಸ್ತಿತ್ವ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಅದು ಪರ್ವತದ ಜೊತೆ ಇದ್ದಾಗ ಮಾತ್ರ. ಯಾವಾಗ ಪರ್ವತದಿಂದ ಆ ಕಲ್ಲು ಬೇರೆಯಾಗಿ ಹೋಗುತ್ತೋ ಅದು ತನ್ನ ಅಸ್ತಿತ್ವನ ಕಳ್ಕೊಳ್ಳುತ್ತೆ. ನಿಧಾನವಾಗಿ ಒಡೆಯೋದ್ರಿಂದ, ಅದನ್ನ ಅರಿಯೋದ್ರಿಂದ ಆ ಕಲ್ಲು ನಿಧಾನವಾಗಿ ಮಣ್ಣಾಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಒಂದು ದಿನ ಅದು ತನ್ನ ಅಸ್ತಿತ್ವನ ಕಳ್ಕೊಂಡ್ಬಿಡತ್ತೆ. ಇದೇ ರೀತಿ ಎಲೆಯ ವಿಷಯದಲ್ಲೂ ಆಗತ್ತೆ. ಎಲ್ಲಿವರೆಗೂ ಆ ಎಲೆ ಕೊಂಬೆಯ ಜೊತೆಗಿರುತ್ತೋ ಅಲ್ಲಿವರೆಗೂ ಅದರ ಅಸ್ತಿತ್ವ ಇರುತ್ತೆ. ಕೊಂಬೆಯಿಂದ ಬೇರೆ ಆಗ್ತಿದ್ದ ಹಾಗೆ ಅದು ತನ್ನ ಅಸ್ತಿತ್ವನ ಕಳ್ಕೊಂಡ್ಬಿಡತ್ತೆ. ಹೀಗೆ ನಮ್ಮ ಜೊತೆಲೂ ಆಗತ್ತೆ. ಎಲ್ಲಿವರೆಗೂ ನಾವು ನಮ್ಮವರ ಜೊತೆಲಿರ್ತೀವೋ ಅಲ್ಲಿವರೆಗೂ ನಮ್ಮ ಅಸ್ತಿತ್ವ ಖಂಡಿತವಾಗ್ಲೂ ಇರುತ್ತೆ. ಯಾವಾಗ ನಾವು ನಮ್ಮವರ ಜೊತೆ ಸಂಬಂಧನ ಮುರಿದು ಹಾಕ್ತೀವೋ ಆಗ ನಾವು ನಮ್ಮ ಅಸ್ತಿತ್ವನ ಕಳ್ಕೊಂಡ್ಬಿಡ್ತೀವಿ. ಈಗ ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿನೂ ಸ್ವಾತಂತ್ರ್ಯ ಬಯಸ್ತಾನೆ. ಆದ್ರೆ ಎಷ್ಟೋ ಜನ ಸ್ವತಂತ್ರತೆಯನ್ನ ಪಡೆಯೋದಕ್ಕೆ ತಮ್ಮವರನ್ನ ದೂರ ಮಾಡ್ಕೋತಾರೆ, ಅವರ ಜೊತೆಗಿನ ಸಂಬಂಧವನ್ನ ಕಡ್ಕೋತಾರೆ. ಇದರ ಅವಶ್ಯಕತೆ ಇದೆಯಾ? ನೀವು ನಿಮ್ಮವರ ಜೊತೆ ಸಂಬಂಧನ ಕಡ್ಕೊಂಡು ತಮ್ಮ ಅಸ್ತಿತ್ವನ ಕಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ಅಥವಾ ನಿಮ್ಮವರ ಜೊತೆಲಿ ಸಂಬಂಧದಲ್ಲಿದ್ದು ಸ್ವತಃ ಸ್ವತಂತ್ರವಾಗಿರೋದು ಅವಶ್ಯಕತೆನಾ? ಆಯ್ಕೆ ನಿಮ್ಮದು. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.